ನೋಡಿ ತೆಗಿವಾಗ ಈ ಥರ ಒಂದು 2 ಸತಿ ಪ್ರೆಸ್ ಮಾಡಿ ಬಿಡಿ. ಇವಾಗ ಬಿಡಿ. ಈಗ ಒಂದು ಸತಿ ಪ್ರೆಸ್ ಮಾಡಿ ಸ್ವಲ್ಪ ಆ ಥರ. ಈ ಥರ ಪ್ರೆಸ್ ಮಾಡಿ ಒಂದು ಸತಿ ಹಿಂಗೆ 4 ಇಟ್ಕೊಳ್ಳಿ ಅವನ್ನ ಕಪ್ಗಳನ್ನ. ಕೊರವದಂಗೆ ಒಂದು ಸತಿ ಮೇಲೆ ಕೋದಿರಿ 2 ಸತಿ ಆ ಥರ. ಇವಾಗ ನಿಧಾನಕ್ಕೆ ಪ್ರೆಸ್ ಮಾಡಿ ಕೆಳಕ್ಕೆ ಪ್ರೆಸ್ ಅಲ್ಲಿಂದ ಕಪ್ಪಲ್ಲೇ ಪ್ರೆಸ್ ಮಾಡಿ ಆ ಥರ. ನಿಧಾನಕ್ಕೆ ಒಂದೇ ಸತಿ ಕೆಳಕ್ಕೆ ಪ್ರೆಸ್ ಮಾಡಿ. ಕೆಳಕ್ಕೆ ಆ ಥರ ಹಾಲು ಕರಿತೀರಿ ನೀವು ಕೈಯಲ್ಲಿ ಆ ಥರ ಪ್ರೆಸ್ ಮಾಡಿ ಕೆಳಕ್ಕೆ ನಿಧಾನಕ್ಕೆ ಒಂದೇ ಸತಿ ಹಿಂಗೆ ಎಳೀರಿ. ಹಂಗೆ ಆ ಥರ ಎಳಿಬೇಕು. ನೋಡಿ ಒಂದು ಕರುವದ್ದಂಗೆ ಒದಿರಿ ಅನಿಸುತ್ತೆ ಮೇಲಕ್ಕೆ ಆ ಥರ. ಇವಾಗ ಕೆಳಕ್ಕೆ ಪ್ರೆಸ್ ಮಾಡಿ. ಈ ಥರ. ಇವಾಗ ಕೆಳಗಡೆ ಬಟನ್ ಇದೆಯಲ್ಲ ಆ ಬಟನ್ ಕೆಳಕ್ಕೆ ಎಳೀರಿ. ಸಾಕು. ಕೆಳಗಡೆ ಬಟನ್ ಇದೆಯಲ್ಲ ಅದು ತಿರುಗಿಸ್ಬಿಟ್ಟು ಕೆಳಕ್ಕೆ ಎಳೀರಿ. ತಿರುಗಿಸ್ರಿ ಅದು. ತಿರುಗಿಸಿ ನೀಟಾಗಿ ತಿರುಗಿಸ್ಬೇಕು. ತಿರುಗಿಸಿ ತೊಂದರೆ ಇಲ್ಲ. ಇದನ್ನು ನೋಡ್ಕೊಳ್ಳಿ. ಅದು ತಪ್ಪಿಸಿ ಅದು ಆ ಬಟನ್. ಓಕೆ. ಒಂದು ಬಿಡಿಸಿ, ಯಾವ್ದಾರು ಒಂದು ಬಿಡಿಸಿ. ನೀವು ಹೆಬ್ಬಟ್ಟಲ್ಲಿ ಬಿಡಿಸಿ ಒಂದು ಕೆಳಕ್ಕೆ ಬಿಡಿಸಿ. ಓಕೆ. ಇವಾಗ ಬಿಟ್ಬಿಡುತ್ತೆ. ಓಕೆ. ಈ ಥರ ಹಿಂಗೆ ಯೂನಿಟ್ ಮೇಕೆ ಎತ್ತಿ. ಇದು ಎತ್ತಿ ಫುಲ್ ಮೇಕೆ ಎತ್ತಿ. ಇದ್ರಾಗಿರಲ್ಲ ಲೈನಲ್ಲಿ ಹಾಲು ಹೋಗುತ್ತೆ ಇದರಲ್ಲಿ. ಆಯಿತು. ಇವಾಗ ಇದಕ್ಕೆ ಸಿಗಾಕಿ ಆ ಬಟನ್ ಅಮ್ಕಿ ಒಳಕ್ಕೆ. ಇವಾಗ ಅಮ್ಕಿ. ಬಿಡಿ. ಸಿಗಾಕಿ ಇವಾಗ. ಇದನ್ನು ಇದೇ ಥರ ಸಿಗಾಕ್ಬೇಕು ಯಾವಾಗಲೂ. ನೋಡಿ ಗೊತ್ತಾಯ್ತಲ್ಲ ಸ್ವಲ್ಪ? ಗೊತ್ತಾಯ್ತಲ್ಲ? ಗಾಬರಿ ಮಾಡತ್ತಾ? ಓಕೆ. ನೋವಾಗತ್ತೆ ಅಂತ ನೀವು ಆ ಥರ ಕುತ್ಕೋಬಾರ್ದು ರೆಗ್ಯುಲರಾಗಿ. ಇವಾಗ ಈ ಮಿಷಿನ್ ಹಾಕ್ಬೇಕಾದ್ರೆ ಆ ಥರ ಕುತ್ಕೋಬೇಡಿ. ಇವಾಗ ಒದ್ದಾಡಿದ್ರೆ ಎದ್ದೇಳಕ್ಕಾಗೋದಿಲ್ಲ ನಿಮಗೆ. ಓಕೆ. ನೋಡಿ ಈ ಥರ ಈ ಥರ ಹಸುಗಳಿಗೆ ಸ್ವರ ಬಿಡಿಸಿ ಹಾಕ್ಬೇಕು. ನೋಡಿ ಈ ಥರ ಯಾವಾಗ ನಾವು ಕೈಯಲ್ಲಿ ಹಾಲು ಕರಿಬೇಕಾರೆ ಯಾವ ಥರ ಅದಕ್ಕೆ ಮಸಾಜ್ ಮಾಡ್ತೀವಿ, ಸಿಮ್ಯುಲೇಷನ್ ಅಂತ ಕರಿತೀವಿ. ಈ ಥರ ಸಿಮ್ಯುಲೇಷನ್ ಮಾಡ್ಕೊಂಡೆ ಮಿಷಿನ್ ಹಾಕ್ಬೇಕಾಗತ್ತೆ. ಸಿಮ್ಯುಲೇಷನ್ ಮಾಡ್ತಾರೆ ಅಂದರೆ ಸ್ವರ ಬಿಡಿಸೋದು. ಸ್ವರ ಬಿಡ್ಬೇಕು. ಸ್ವರ ಬಿಟ್ಟ ಮೇಲೆ ಹಾಲು ಕೊಡೋಕ್ಕಾಗದು ಹಸುಗಳಲ್ವ. ಆ ಥರನೇ ಮಿಷಿನ್ ಹಾಕುವಾಗಲೂ ಅದೇ ಥರನೇ ಮಾಡಬೇಕಾಗತ್ತೆ. ಈ ಥರ ಸ್ವರ ಬಿಡಿಸಿ ನೀರಲ್ಲಿ ತೊಳೆದ್ಬಿಟ್ಟು ಸ್ವರ ಬಿಡಿಸಿ ಆಮೇಲೆ ಮಿಷಿನ್ ಹಾಕಬೇಕು. ಡೈರೆಕ್ಟಾಗಿ ಮಿಷಿನ್ ಹಾಕಕ್ಕೆ ಹೋದ್ರೆ ಅವಕ್ಕೆ ಹಾಲು ಕೊಡೋದಿಲ್ಲ, ಹಾಲು ಉಳಿದ್ಬಿಡುತ್ತೆ. ಅದೇ ಥರನೇ ಮಾಡಬೇಕು. ಸ್ವರ ಬಿಡಬೇಕು. ಅಂದರೆ ಈ ಕಡೆ ಹಸುಗೆ ಹಾಲು ಕರೆಯುವಾಗ ಇದು ಸ್ವರ ಬಿಡಿಸ್ಕೊಂಡ್ಬಿಡ್ಬೇಕು. ಇಲ್ಲ ಟೈಮಾಗಿ ಸುಮ್ಮನೆ ವೇಸ್ಟ್. ಇವಾಗ ಮಿಷಿನ್ನಿಗೆ ಇಟ್ಕೊಳತ್ತೆ. ಈ ಮಿಷಿನ್ ಹಾಕುವಾಗ ಇದೊಂದು ಅರ್ಧ ಆಗಿತ್ತೆ, ಮುಕ್ಕಾಲಾಗಿತ್ತೆ ಅನ್ನೋದ್ರೊಳಗೆ ಈಗ ಪಕ್ಕದ ಸ್ವರ ಬಿಡಿಸ್ಬಿಡ್ಬೇಕು. ಅವಾಗ ಟೈಮ್ ಉಳಿಯುತ್ತೆ ನಮಗೆ. ಎತ್ಕೊಡಿ ಸರ್, ಎತ್ಕೊಡಿ ನೋಡೋಣ. ಎತ್ಕೊಡಿ. ನೋಡಿ ನಾವು ಹೇಳಿದ ಆ ಥರನೇ ಮಾಡಿ. ಎಡಗೈಯಾಗಿ ಇಟ್ಕೊಳ್ಳಿ. ಆ ಬಟನ್ ಒಳಗೆ ಕಮ್ಕೊಳ್ಳಿ. ಇವಾಗ ನೋಡಿ ಅದು ಅವನ್ನ ನಿಪ್ಪಲ್ಗೂ ಕರೆಕ್ಟಾಗಿ ಮಾಡ್ಕೋಬೇಕು. ಉಲ್ಟಾ ಪಲ್ಟಾ ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ. ಈ ಥರ ಇವಾಗ ಲಾಕ್ ಹಿಂಗಿದ್ರೆ ಲಾಕ್ ಆಗಿದೆ. ಹಿಂಗೆ ಉಲ್ಟಾ ಇಟ್ಕೊಳ್ಳಿ ಕರೆಕ್ಟಾಗಿ. ಬೆಂಡ್ ಮಾಡಿ ಆ ಕಡೆಗೆ ಹಾಕಿ. ಹಂಗೆ ಏರ್ ಲೀಕೇಜ್ ಆಗೋದು ಗೊತ್ತಾಗ್ಬಾರ್ದು ಹಸುಗೆ. ನೋಡಿ ಹಂಗೆ ಆಗ ಗಾಬರಿ ಆಗುತ್ತೆ. ಹಂಗೆ ಎಡಗೈ ಮೇಕೆ ಎತ್ತಿ. ಎಡಗೈನ ಇವಾಗ ಮುರಿದಾಕಿ. ಏರು ನೋಡಿ ಹಿಂಗೆ ಲೀಕೇಜ್ ಆಗಬಾರ್ದು. ಎದುರು ಗಾಬರಿ ಆಗ್ತದೆ. ಬೆಂಡ್ ಮಾಡಿ ಅದು ಹೆಂಗಾರೆ ನೀವು ಬೆಂಡ್ ಮಾಡೇ ಹಾಕ್ಬೇಕು. ನೋಡಿ ಬೆಂಡ್ ಮಾಡಿ ಆ ಥರ ಬೆಂಡ್ ಮಾಡಿ ಹಾಕ್ಬೇಕು ಈ ಥರ. ಇವಾಗ ಅವ್ಕೆ ಸ್ವಲ್ಪ ಮಸಾಜ್ ಮಾಡಿ. ಮೊದಲೇ ದಿನಲ್ಲ ನಾವು ಕೈಯಲ್ಲಿ ಕರಿತೀವಿ. ಹೌದಾ? ಓಕೆ. ಓಕೆ.
ಅದು ಆ ಕಡೆ ಒಂಚೂರು ಕಾಲಿಗೆ ಅಂತ ಇರ್ತದೆ. ಹಾಂ 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 2 ದಿನ ಪ್ರಾಕ್ಟೀಸ್ ಆಗೋವರೆಗೂ ಸ್ವಲ್ಪ ಒದ್ದಾಡ್ತವೆ. ಏಯ್ ಇಲ್ಲ ಏಯ್ ಎಲ್ಲಕ್ಕೆ ಬರಲ್ಲ ಸಣ್ಣ ಸ್ವಲ್ಪ ಇದು. ಹಾಂ ಹಾಂ ತೊಟ್ಟುಗಳು. ರಂಧ್ರ ಬರ್ತದಲ್ಲ. ಹಾಂ ಹಾಂ ಹೋಲ್ಸು. ಹಾಂ ಹಾಂ ಸ್ವಲ್ಪ ಸಣ್ಣ. ಮಾಮೂಲಿ ಗೊತ್ತಾಗ್ತದೆ. ನೋಡಿ, ಇದು ಪೈಪ್ಲೈನ್ ಮಿಲ್ಕಿಂಗ್ ಮಿಷಿನ್ಸ್ ಅಂತ, ಹಾಲು ಕರೆಯೋ ಮಿಷಿನ್ನು. ಇದು ಬೆಲ್ಟ್ ಡ್ರೈವ್, ಸಿಂಗಲ್ ಬಕೆಟ್, 1 HP ಪವರ್ ಇರುತ್ತೆ. ಒಂದು 15 ಹಸುವರೆಗೂ ಮೇಂಟೈನ್ ಮಾಡ್ಬೋದು. ಸಿಂಗಲ್ ಬಕೆಟು 1 HP ಪವರ್ ಇರುತ್ತೆ. ಈ ಥರ ಇದು ಬೆಲ್ಟ್ ಡ್ರೈವ್, ಆಯಿಲ್ ಪಂಪ್ ಇರುತ್ತೆ. ಈ ಥರ ಲೈನ್ ಮಾಡಿಕೊಡ್ತಾರೆ ನೋಡಿ. ಈ PVC ಪೈಪ್ ಮಾಡೋ ಉದ್ದೇಶ ಅದು ಬಂದ್ಬಿಟ್ಟು ಏರು ಸಪ್ಲೈ ಆಗೋದಕ್ಕೆ.